ರಿಯಾಲಿಟಿ ಶೋಗಳ ಮೇಲೆ ರವಿಮಾಮ ಸಿಟ್ಟು, ಕಂಟೆಂಟ್ ಕಮ್ಮಿ, ಡಬಲ್ ಮೀನಿಂಗ್ ಜಾಸ್ತಿ. ಇವರ ಆಟ ಒಂದೊಂದಲ್ಲ ಶುಭ. ಬೆಳಗ್ಗೆಯಿಂದ ರಾತ್ರಿವರೆಗೂ ಶೂಟಿಂಗ್. ರಿಯಾಲಿಟಿನೇ ಇಲ್ಲದ ರಿಯಾಲಿಟಿ ಶೋಗಳ ಬಗ್ಗೆ ರಣಧೀರ ಆಕ್ರೋಶ. ಅಷ್ಟಕ್ಕೂ ರವಿಚಂದ್ರನ್ಗೆ ಇಷ್ಟೊಂದು ಕೋಪ ಬಂದಿದ್ಯಾಕೆ? ಇಷ್ಟಕ್ಕೂ ಆಗಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಿದ್ದಾರೆ. ಕಲರ್ಸ್ ಕನ್ನಡ ಹಾಗೂ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಶೋಗಳಿಗೆ ರವಿಚಂದ್ರನ್ ಜಡ್ಜ್ ಆಗಿದ್ರು. ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ರವಿಚಂದ್ರನ್ ಜಡ್ಜ್ ಆಗಿದ್ದಾರೆ. ಹೀಗಿರುವಾಗಲೇ ರಿಯಾಲಿಟಿ ಶೋಗಳ ಬಗ್ಗೆ ರವಿಚಂದ್ರನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಯಾಲಿಟಿ ಶೋಗಳ ಶೂಟಿಂಗ್ ಹಾಗೂ ಅಲ್ಲಿ ಬಳಸಲಾಗುವ ಡಬಲ್ ಮೀನಿಂಗ್ ಡೈಲಾಗ್ಸ್ ಬಗ್ಗೆ ರವಿಚಂದ್ರನ್ ಸಿಟ್ಟು ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ನಟ ರವಿಚಂದ್ರನ್, ನಾನು ಈಗ ರಿಯಾಲಿಟಿ ಶೋಗಳನ್ನ ಮಾಡ್ತಿದ್ದೇನೆ, ಭರ್ಜರಿ ಬ್ಯಾಚುಲರ್ಸ್ ಅದು ಇದು ಮಾಡ್ತಿದ್ದೇನೆ. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾದ್ರೆ ರಾತ್ರಿ 11 ಗಂಟೆಯಾದ್ರೂ ಶೂಟಿಂಗ್ ನಡೆಯುತ್ತಲೇ ಇರುತ್ತದೆ. ಎಲ್ಲೋ ಒಂದ್ ಕಡೆ ಅಲ್ಲಲ್ಲಿ ತುಂಬಾ ಬೋರ್ ಹೊಡೆಯುತ್ತದೆ, ತುಂಬಾ ಸಿಟ್ಟು ಬರುತ್ತೆ, ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ, ಇದು ಬೇಕಿತ್ತಾ ಅಂತ ಅನ್ಸುತ್ತೆ ಎಂದು ಹೇಳಿದ್ದಾರೆ. ಇನ್ನು ಶೋ ಮುಗಿದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ವಿಟಿ ತೆಗೆದು ಹಾಕ್ತಾರೆ. ಇಡೀ 4 ತಿಂಗಳ ಜರ್ನಿ ವಿಟಿಯಲ್ಲಿ 2.5 ನಿಮಿಷ ಇರುತ್ತೆ ಅಷ್ಟೇ. ಅಂದ್ರೆ ಇಡೀ ಜೀವನದಲ್ಲಿ ನಾವು ಒಳ್ಳೆಯ ಕ್ಷಣಗಳನ್ನ ಕೂಡಿ ಹಾಕುತ್ತಾ ಹೋಗ್ಬೇಕು. ಇಡೀ ದಿವಸ ಚೆನ್ನಾಗಿರೋಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಕ್ಷಣ ಚೆನ್ನಾಗಿರುತ್ತೆ, ಆ ಕ್ಷಣಗಳನ್ನ ಯಾವತ್ತೂ ಜಾಸ್ತಿ ಮಾಡ್ತಿರೋ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ರವಿಮಾಮ ಕಿವಿಮಾತು ಹೇಳಿದ್ದಾರೆ. ಇನ್ನು ನಾನು 6ನೇ ಕ್ಲಾಸ್ ಫೇಲು, ಪುಸ್ತಕ ಮುಟ್ಟಲ್ಲ ಅಂತ ನಾನು ಶಪಥ ಮಾಡಿಬಿಟ್ಟೆ. 7ನೇ ಕ್ಲಾಸ್ನಲ್ಲಿ ಕ್ಲಾಸ್ ರೂಮ್ಗೆ ಬಂದ ಕೂಡಲೇ ಆ ಟೀಚರ್ಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ. ಆದ್ರೂ ಆ ಟೀಚರ್ಗೆ ಇರೋ ಒಂಥರ ಖುಷಿ. ಬಂದ ಕೂಡಲೇ ನನಗೆ ಪ್ರಶ್ನೆ ಕೇಳೋದು. ನಾನು ಒಂದಿನ ಬಯಸ್ಕೊಂಡೆ, 2ನೇ ದಿನ ಬಯಸ್ಕೊಂಡೆ, 3ನೇ ದಿನ ಬೆಂಚ್ ಮೇಲೆ ನಾನೇ ನಿಂತ್ಕೊಂಡ್ಬಿಟ್ಟೆ. ಆವತ್ತಿನ ದಿನ ನಾನು ಬೆಂಚ್ ಮೇಲೆ ನಿಂತುಕೊಂಡಿದ್ದು. ಇವತ್ತು ನಾನು ಈ ಸ್ಟೇಜ್ಗೆ ಬಂದು ನಿಂತಿದ್ದೇನೆ. ಲೈಫ್ ತುಂಬಾ ಮಜಾ, ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡಿ ಅಂತ ಸ್ಟೂಡೆಂಟ್ಸ್ಗಳ ಹಾರ್ಟ್ ಮುಟ್ಟುವಂತೆ ರವಿಚಂದ್ರನ್ ಹೇಳಿದ್ದಾರೆ. ಒಟ್ನಲ್ಲಿ ಜೀವನದ ಹಾದಿಯ ಹೇಳು ಬೀಳುಗಳನ್ನ ಮಾತಿನ ಮೂಲಕ ಹೇಳುವ ರಣಧೀರ ರಿಯಾಲಿಟಿ ಶೋಗಳ ರಿಯಲ್ ಮುಖವನ್ನ ವೈರಲ್ ಮಾಡಿದ್ದು ಸಖತ್ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.